ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತೀರಾ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಲ್ವಾ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ ಏನು ಅಂದರೆ, ಬೆಳಗ್ಗೆನೇ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಚಪಾತಿ ಇಟ್ಟು ಕಲಿಸಿದ್ದೆ. ನನ್ನ ಮಗಳು ನಾನು ಉಜ್ಕೊಡ್ತೀನಿ ಅಂದ್ಲ, ಸರಿ ಅಂತ ಹೇಳಿ ಅವಳಿಗೆ ಉಜ್ಜ ಕೇಳಿ ನಾನು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಬಂದೆ. ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅವಳು ಎಲ್ಲ ಉಜ್ಜಿದ್ಲು, ಇನ್ನೊಂದು 4 ಏನೋ ಇತ್ತು. ಅವಳು ಉಜ್ಜುತ್ತಾ ಇದ್ಲು. ಅವಳು ಉಜ್ಜಿದಂಗೂ ನಾನು ಒಂದೊಂದೇ ಬೇಯಿಸ್ತಾ ಬಂದೆ. ಅವಳು ಡಿಫ್ರೆಂಟ್ ಶೇಪಲ್ಲಿ ಉಜ್ಜಿದ್ಲು. ಹೆಂಗೋ ಉಜ್ಜಲಿ ಬಿಡು ಅಂತೇಳಿ ಅವಳಿಗೆ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟು, ನನಗೆ ಕೆಲಸ ಕಮ್ಮಿ ಆಗಬೇಕು ಅನ್ನೋ ಇಂಟ್ರೆಸ್ಟು. ಹಾಗಾಗಿ ಮಾಡಲಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟೆ. ಹಾಗಂತ ಹೇಳಿ ಅವಳಿಗೇನು ಕೆಲಸ ಕೊಡಲ್ಲ, ಮಾಡ್ತೀನಿ ಅನ್ನುವಾಗ ಮಾಡಿಸ್ಕೋಬೇಕಲ್ಲ. ಸೊ ಅದಕ್ಕೆ ಮಾಡಲಿ ಅಂತ ಸುಮ್ಮನಾದೆ. ನೆಕ್ಸ್ಟು ಚಪಾತಿಗೆ ಇದು ಕಾಳು ಬೀನ್ಸು ಮತ್ತು ಬೀನ್ಸು ಹಾಕಿ ಮತ್ತು ಕಾಳು ಹಾಕಿ ಪಲ್ಯ ಮಾಡಿದ್ದೆ. 1-2 ಮುಳ್ಗಾಯಿನೂ ಹೆಚ್ಚು ಹಾಕಿದ್ದೆ. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಇದು ಡಬಲ್ ಬೀನ್ಸು ಅಂತಾರಲ್ಲ, ಅದು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಮುಗಿಸಿ ಫೈನಲಿ ಅವರಿಗೂ ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವರಿಗೂ ತಿನ್ನಿಸ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಯಾಕೆಂದರೆ ನಾನು ಇವತ್ತು ಶಿವಮೊಗ್ಗ ಹೋಗೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಅವರಿಗೇನು ಹೇಳಿಲ್ಲ, ನಾನು ಗ್ಯಾರೇಜಿಗೆ ಹೋಗ್ತೀನಿ ಅಂತಲೇ ನಾರ್ಮಲಾಗಿ ಹೇಳಿಬಿಟ್ಟು ಅವ್ರ ಜೊತೆ ಬರ್ತಾಯಿದ್ದೆ. ಅವರು ಅಮ್ಮ ಏನು ಮಾಡ್ತಿದ್ಯಾ ಏನು ಅಂತೇಳಿ ಕೇಳ್ತಾಯಿದ್ರು. ಸುಮ್ಮನೆ ಅವ್ರಿಗೆ ಗೊತ್ತಿದೆ ನಾನು ವೀಡಿಯೋ ಮಾಡ್ತೀನಿ ಅಂತ ಸುಮ್ಮನೆ ಡೈಲಾಗ್ ಹೊಡಿತಾಯಿದ್ರು. ಹಾಗೆ ಇದು ಈ ಹುಳಿ ಜಲ್ಲಿ ಅಂತಾರಲ್ಲ, ಇದೆಲ್ಲ ಯಾರು ತಿಂದಿದ್ದೀರಾ? ನಾವಂತೂ ಸಖತ್ ತಿಂತೀವಿ. ಆಗ ₹1ಗೆ 4 ಇತ್ತು, ಈಗ ₹1 2ಕ್ಕೆ ಬಂದಿದೆ. ನೆಕ್ಸ್ಟ್ ₹1 1ಕ್ಕೆ ಬರುತ್ತೆ. ನೆಕ್ಸ್ಟ್ ಅದನ್ನು ತೊಗೊಂಬಂದಿದ್ರೆ ಅದನ್ನೆಲ್ಲ ತಿನ್ಕೊಂಡು ನೆಕ್ಸ್ಟು ಅಲ್ಲಿಂದ ನಮ್ಮೂರಿಂದ ಬಸ್ ಹತ್ತದೆ. ಮಕ್ಕಳೆಲ್ಲ ಅಲ್ಲೇ ಇಳ್ಕೊಂಡ್ರು, ಅವ್ರವ್ರ ಸ್ಟಾಪಿಂಗಲ್ಲಿ ಇಳ್ಕೊಂಡ್ರು. 2 ಸ್ಟಾಪಿಂಗ್ ಬರುತ್ತೆ. ಫಸ್ಟು ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋ ಸ್ಟಾಪಿಂಗು, ನೆಕ್ಸ್ಟು ಹೈಸ್ಕೂಲ್ ಹೋಗೋ ಮಕ್ಕಳು ಸ್ಟಾಪಿಂಗು. ಆ ಸ್ಟಾಪಿಂಗೆಲ್ಲ ಮುಗಿದ್ಮೇಲೆ ಬಸ್ಸೇ ಫ್ರೀ ಇರುತ್ತೆ. ಸೊ ಹಾಗಾಗಿ ಒಂದು ವೀಡಿಯೋ ತೆಗೆಯೋಣ ಅಂತೇಳಿ ತೆಗಿತಾ ಇದ್ದೆ. ಎಂತ ಅಂದರೆ, ಈ ಸಿಟೀಲಿ ಎಲ್ಲಾದರೂ ಏನಾದರೂ ಒಂದು ತೋಡಿರ್ತಾರೆ, ಕೆಲಸ ಮಾಡ್ತಾನೇ ಇರ್ತಾರೆ. ಯಾವಾಗಲೂ ಅದು ನೀಟಾಗಿ ಇರೋದೇ ಇಲ್ಲ. ಒಂದು ಕಡೆ ಕ್ಲೀನ್ ಮಾಡಿ ಒಂದು ಕಡೆ ರೆಡಿ ಮಾಡಿದ್ರೆ ಇನ್ನೊಂದು ಕಡೆ ಏನಾದರೂ ಮಾಡಿರ್ತಾರೆ. ನೆಕ್ಸ್ಟ್ ಆ ಬಸ್ ಇಳಿದು ಭದ್ರಾವತಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿಂದ ನೆಕ್ಸ್ಟು ಶಿವಮೊಗ್ಗ ಬಸ್ ಹತ್ತಬೇಕಲ್ಲ, ಹಾಗಾಗಿ ಆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಶಿವಮೊಗ್ಗ ಬಸ್ಸು ಹತ್ಕೊಂಡಾಗ ನಮ್ಮ ಭದ್ರಾವತಿ ಸ್ಟಾರ್ಟಿಂಗಲ್ಲಿ ಈ ಥರ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ಕ್ಲಿಪ್ನ ತಗೊಂಡೆ. ನೆಕ್ಸ್ಟು ಇದು ಮಾಚೇನಹಳ್ಳಿ. ಈ ಬ್ಯಾಕಲ್ಲೇ ಅಂದರೆ ಹಿಂದ್ಗಡೆ ಇದೆ ಗಾರ್ಮೆಂಟ್ಸ್, ಅಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು. ಬಟ್ ಇವಾಗ ಹೋಗ್ತಾ ಇಲ್ಲ, ಕೆಲಸ ಬಿಟ್ಟಿದ್ದೀನಿ. ಇದು ಗ್ಲಾಸ್ ಹೌಸ್ ಅಂತಾರೆ. ಸೊ ತುಂಬ ಜನ ಅಂದರೆ ತುಂಬ ಊರಿಂದ, ಸುತ್ತಮುತ್ತ ಇರೋ ಊರಿಂದ ಎಲ್ಲರೂ ಇಲ್ಲೇ ಎಕ್ಸಾಮ್ ಬರೆಯೋಕ್ಕೆ ಬರ್ತಾರೆ. ಯಾವ ಎಕ್ಸಾಮ್ ಅಂದರೆ ಈ ಗೌರ್ಮೆಂಟ್ ಎಕ್ಸಾಮ್ ಏನಿರುತ್ತೆ ಅದೆಲ್ಲ ಇಲ್ಲೇ ಬರೆಯೋಕ್ಕೆ ಬರ್ತಾರೆ. ನೆಕ್ಸ್ಟ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದು ನಾನು ನಮ್ಮಮ್ಮ ಇಳ್ಕೊಂಡ್ವಿ. ಅಲ್ಲಿಂದ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಇಷ್ಟು ಖಾಲಿ ಇದೆಯಲ್ಲ, ಆಮೇಲೆ ಹೋಗೋಕ್ಕೆ ಜಾಗನೇ ಇಲ್ಲ. ಆ ರೇಂಜಿಗೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗು. ನೆಕ್ಸ್ಟ್ ನಮ್ಮಮ್ಮ ಸ್ಯಾರಿ ತೊಗೊತೀನಿ ಅಂತ ಅಂದರು. ಹಾಗಾಗಿ ಅಲ್ಲೋಗಿ ಸ್ಯಾರಿನ ನೋಡ್ತಾ ಇದ್ವಿ. ಇದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದೆಯಂತೆ. ನಮ್ಮಮ್ಮ ನೋಡ್ಕೊಂಡು ಇಲ್ಲಿಗೆ ಬಾ ಅಂತೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲೋಗಿ ಇದು ಸ್ಯಾರಿ ನೋಡ್ತಾ ಇದ್ವಿ. ಇದು 450ಗೆ 2 ಸ್ಯಾರಿ ಅಂತ ಹೇಳಿ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇತ್ತು. ಏನೋ ಒಂಥರ ಲುಕ್ಕಲ್ಲಿ ಚೆನ್ನಾಗಿತ್ತು. ನಾನು ಒಂಥರ ಕಲರ್ ಆರಿಸ್ಕೊಂಡೆ. ಯಾವ ಕಲರು ಅಂತ ಅಂದರೆ ನೆಕ್ಸ್ಟ್ ಗೊತ್ತಾಗುತ್ತೆ, ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಮನೆಗೆ ಬಂದಿದ್ದೀನಲ್ಲ, ಸೊ ಆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನಮ್ಮಮ್ಮ ಪುಟ್ದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಸ್ಟೇಷನರಿ ಅಂಗಡಿ ಟೈಪು. ಸೊ ಅದಕ್ಕೆ ಐಟಮ್ ತಗೊಬರೋಕ್ಕೆ ಹೋಗಿದ್ರಾ. ಸೊ ಲಬ್ಬರು, ಗಮ್ಮು, ಪೆನ್ಸಿಲು ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಾನು ಡ್ರಾಯಿಂಗ್ ಬಿಡಿಸೋದು ಇಂಟ್ರೆಸ್ಟ್ ಇದೆಯಲ್ಲ, ಸೊ ಒಂದು ಡ್ರಾಯಿಂಗ್ ಬುಕ್ಸು, ಹಾಗೆ ಒಂದು ನನ್ನ ಮಕ್ಳಿಗೆ ಕಲರ್ ಶೀಟು, ಅವಳಿಗೊಂದು ವೈಟ್ ಎಕ್ಸೆಸ್ ತೊಗೊಂಡೆ. ಅದರಲ್ಲಿ ಒಂದು ಲಬ್ಬರ್ನೇ ಅಭ್ಯಾಸ ಮಾಡಿದೆ. ನೆಕ್ಸ್ಟು ಲಕ್ಷ್ಮೀ ಪೂಜೆಗೆ ಈ ಕಮಲ ಹೂಗಳು ಇದ್ವು. ಸೊ ನೋಡೋಕೆ ಏನೋ ಒಂಥರ ಸಖತ್ತಾಗಿದ್ವು, ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಆಮೇಲೆ ಇದು ರೆಡಿ ವರಮಹಾಲಕ್ಷ್ಮಿ ಅಮ್ಮಂದು ಇದಿತ್ತು. ಸೊ ರೇಟ್ ಕೇಳಿದ್ರೆ ಭಯಂಕರ ಇತ್ತು. ಸರಿ ನೋಡೋಣ ನೆಕ್ಸ್ಟ್ ಟೈಮು ನಾವು ಮನೆಯೆಲ್ಲ ಕಟ್ಟಿದ್ಮೇಲೆ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಅಮ್ಮ ಪೂಜೆಗೆ ಬೇಕಾಗಿರೋ ಹಣ್ಣೆಲ್ಲ ತೊಗೊಳ್ತಾ ಇದ್ರು. ಸೊ ಮಿಕ್ಸ್ ಹಣ್ಣು ತೊಗೊಂಡ್ರು. ಒಂದೊಂದೇ ತೊಗೊಂಡಿಲ್ಲ, ಎಲ್ಲ ಮಿಕ್ಸ್ ತೊಗೊಂಡು ಮಾರ್ಕೆಟಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಹೊಟ್ಟೆಗೆ ಫಸ್ಟ್ ಊಟ ಹಾಕಬೇಕಲ್ಲ, ಹಾಗಾಗಿ ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ಕೂರೋಕ್ಕೆ ಜಾಗ ಇಲ್ಲ. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಆಮೇಲೆ ಸೀಟ್ ಸಿಕ್ಕಿದ್ದು. ಆಮೇಲೆ ಕೂತ್ಕೊಂಡು ಊಟ ಆರ್ಡ್ರ್ ಮಾಡಿದ್ವಿ. ಸೊ ನಾರ್ಮಲ್ ಊಟ ಏನು ಅಂದರೆ ದೋಸೆ ತಗೊಂಡ್ರು, ಅದೇ ₹90. ಆಮೇಲೆ ಇದು ಊಟ ₹95 ಇತ್ತಾ. ಸೊ ಇದನ್ನೇ ತಗೊಂಡ್ರೆ ಹೊಟ್ಟೆ ತುಂಬುತ್ತೆ ಅಂತೇಳಿ ಅದನ್ನು ತೊಗೊಂಡೆ. ನೆಕ್ಸ್ಟು ಮೀಶೋದಲ್ಲಿ ಒಂದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ. ಏನು ಅಂದರೆ
ಈ ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಟೈಪು ನಾನು ಉದ್ದ ಬರುತ್ತೆ ಅಂದ್ಕೊಂಡೆ, ಬಟ್ ಅದಷ್ಟು ಉದ್ದ ಇರಲಿಲ್ಲ. ಸರಿ ಓಕೆ, ನಾವು ಕೊಟ್ಟಿರೋ 200ಗೆ ಓಕೆ, ವರ್ತಬಲ್ಲೇ, ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇತ್ತು. ಪಾರ್ಸಲ್ಲು ನಾನು ಅಲ್ಲಿ ಶಿವಮೊಗ್ಗ ಹೋಗ್ತಿದ್ದಂಗೆ ಇಲ್ಲಿ ಬಂದಿತ್ತು. ಸೊ ಇಲ್ಲಿ ನಮ್ಮ ಅತ್ತೆಗೆ ಹೇಳಿದ್ದೆ ಇಸ್ಕೊಂಡು ಇಟ್ಕೊಳ್ಳಿ ಅಂತ, ಅವ್ರು ಇಸ್ಕೊಂಡು ಇಟ್ಕೊಂಡಿದ್ರು. ಮಕ್ಕಳು ಬರ್ತಿದ್ದಂಗೆ ಹೋಗಿ ಅವ್ರು ತೊಗೊಂಬಂದರು. ಸರಿ ಅದನ್ನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹೇಳ್ಬೇಕು ಅಂದರೆ ನಾನು ಇಷ್ಟು ದಿನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಒಂದಿನವೂ ನನಗೆ ಯಾವುದೇ ರೀತಿ ರಾಂಗ್ ಪ್ರಾಡಕ್ಟ್ ಆಗಲಿ, ಡ್ಯಾಮೇಜ್ ಪ್ರಾಡಕ್ಟ್ ಆಗಲಿ ಬಂದಿಲ್ಲ. ಸೊ ಚೆನ್ನಾಗೈತೆ ಈ ಪ್ರಾಡಕ್ಟು. ಸೊ ₹200ಗೆ ವರ್ತಬಲ್ಲೆ. ಯಾರಿಗಾದರೂ ಬೇಕು ಅಂದರೆ ತೊಗೋಬೋದು. ಬಟ್ ಅಂದರೆ ನಾನು ಅಂದ್ಕೊಂಡಿದ್ದಷ್ಟು ಉದ್ದ ಇಲ್ಲ, ಒಂದು ಲೆವೆಲಿಗೆ ಓಕೆ. ಈ ಟೇಬಲ್ ಮೇಲೆಲ್ಲ ಇಟ್ಟು ವೀಡಿಯೋ ಮಾಡೋಕ್ಕೆ ಓಕೆ, ಚೆನ್ನಾಗೇ ಇದೆ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೆ ವೀಡಿಯೋಸ್ ಬರುತ್ತೆ. ನಿಮ್ಮ ಸಬ್ಸ್ಕ್ರೈಬಿಂದ ನಾನು ಇನ್ನೂ ಮೋಟಿವೇಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್.